ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್. ಈ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೀರಿ. ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ರಶ್ಮಿ. ಸೂತಕದ ಮನೆಯಲ್ಲಿ ಡಿಕೆಶಿ ಎಚ್ಡಿಕೆ ಪರಸ್ಪರ ಎದುರಾದಾಗ ಏನಾಯ್ತು ಹೇಳ್ತೀನಿ ಕೇಳಿ. ಸೂತಕದ ಮನೆಯಲ್ಲೂ ರಾಜಕೀಯ ಮೇಲಾಟ ನಡೆಸೋ ಅದೆಷ್ಟೋ ಘಟನೆಗಳು ನಮ್ಮ ಮುಂದೆ ಇವೆ. ರಾಜ್ಯ ರಾಜಕಾರಣದಲ್ಲಿ ಉತ್ತರ ಪಶ್ಚಿಮದಂತಿರುವ ದೇವೇಗೌಡರ ಕುಟುಂಬ ಮತ್ತು ಡಿಕೆ ಶಿವಕುಮಾರ್ ಸೂತಕದ ಮನೆಯಲ್ಲಿ ರಾಜಕೀಯ ಮಾಡದೆ ಆತ್ಮೀಯತೆಯಿಂದ ಮಾತನಾಡಿ ನೆರೆದಿದ್ದವರ ಹುಬ್ಬೇರಿಸುವಂತೆ ಮಾಡಿದೆ. ರಾಮನಗರ ತಾಲೂಕಿನ ಹುಣಸೇನಹಳ್ಳಿಯ ನಿವಾಸಿಯಾಗಿರುವ ನಂಜಪ್ಪನವರು ಶುಕ್ರವಾರ ವಿಧಿವಶರಾಗಿದ್ರು. ಶನಿವಾರ ನಡೆದ ಇವರ ಅಂತ್ಯ ಸಂಸ್ಕಾರದಲ್ಲಿ ಭಾಗವಹಿಸಲು ಇಂಧನ ಸಚಿವ ಡಿಕೆ ಶಿವಕುಮಾರ್ ಆಗಮಿಸಿದ್ರು. ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ನಂಜಪ್ಪನವರಿಗೆ ಅಂತಿಮ ನಮನ ಸಲ್ಲಿಸಿ ಡಿಕೆಶಿ ಹೊರಡುವ ವೇಳೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಸ್ಥಳಕ್ಕೆ ಆಗಮಿಸ್ತಾ ಇದ್ರು. ಕುಮಾರಸ್ವಾಮಿ ಬರ್ತಿರೋದನ್ನ ಗಮನಿಸಿದ ಡಿಕೆ ಶಿವಕುಮಾರ್ ಕಾರ್ನಿಂದ ಇಳಿದು ಕುಮಾರಸ್ವಾಮಿ ಬಳಿ ಹೋಗಿದ್ದಾರೆ. ಕುಮಾರಸ್ವಾಮಿ ಕಾರು ಬಳಿ ಹೋಗಿ ಕೈಕುಲುಕಿ ಕೆಲ ನಿಮಿಷ ಇಬ್ರು ನಾಯಕರು ಆತ್ಮೀಯತೆಯಿಂದ ಮಾತಾಡಿದ್ದಾರೆ. ನಂತರ ಡಿಕೆ ಶಿವಕುಮಾರ್ ಬೆಂಗಳೂರು ಕಡೆ ತೆರಳಿದ್ರೆ ಕುಮಾರಸ್ವಾಮಿ ಮೃತ ನಂಜಪ್ಪನವರ ಕುಟುಂಬಕ್ಕೆ ಸಾಂತ್ವನ ಹೇಳಲು ಹೊರಟರು. ಇಬ್ರು ನಾಯಕರು ಒಬ್ಬರನ್ನೊಬ್ಬರು ಎದುರಾದಾಗ ಗುಸುಗುಸು ಮಾತಾಡಲು ಆರಂಭಿಸಿದ ಸ್ಥಳೀಯರು ಇಬ್ಬರು ಆತ್ಮೀಯತೆಯಿಂದ ಮಾತನಾಡ್ತಾ ಇದ್ದಾಗ ಆಶ್ಚರ್ಯಚಕಿತರಾಗಿ ನೋಡ್ತಾ ಇದ್ರು. ಅಟ್ಲೀಸ್ಟ್ ಇವಾಗ್ಲಾದ್ರೂ ಸೂತಕದ ಮನೆಯಲ್ಲಿ ರಾಜಕೀಯದ ಬಗ್ಗೆ ಮಾತನಾಡದೆ ಎಚ್ಡಿಕೆ ಮತ್ತು ಡಿಕೆಶಿ ಆತ್ಮೀಯತೆಯಿಂದ ಮಾತಾಡಿದ್ದಾರೆ ಅಂದ್ರೆ ನಿಜಕ್ಕೂ ಆಶ್ಚರ್ಯನೇ, ಬಟ್ ಒಳ್ಳೇದು ಅಂತಾನೆ ಹೇಳ್ಬೋದು. ಇವಾಗ್ಲಾದ್ರೂ ಇವರಿಗೆ ಸೂತಕದ ಮನೆಯಲ್ಲಿ ಹೇಗಿರ್ಬೇಕು, ಬೇರೆ ಕಡೆ ಹೇಗಿರ್ಬೇಕು ಅಂತ ಅರ್ಥ ಆಯ್ತಲ್ಲ ಅಂತ ಅನ್ಸುತ್ತೆ ಮೋಸ್ಟ್ಲಿ. ಎನಿವೇಸ್, ಇವರಿಬ್ರು ಇಷ್ಟು ಕ್ಲೋಸ್ ಆಗಿ ಮಾತಾಡಿದ್ದಾರೆ ಅಂದ್ರೆ ಖಂಡಿತ ಹಿಂದೆ ಏನೋ ಒಂದು ಇಂಟೆನ್ಷನ್ ಇದ್ದೇ ಇರುತ್ತೆ ಅಂತ ಅನ್ಸುತ್ತೆ. ನೋಡೋಣ ಏನಾಗತ್ತೆ ಅಂತ. ಇದ್ರ ಬಗ್ಗೆ ನಿಮ್ಗೇನಾದ್ರು ಕಮೆಂಟ್ ಮಾಡ್ಬೇಕನ್ಸಿದ್ರೆ ಧಾರಾಳವಾಗಿ ಕಮೆಂಟ್ ಮಾಡಿ ಕಳಿಸಬಹುದು. ಅಂಡ್ ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ.